ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸನ್ಮಾನ ಎಂಬ ಕಂಪನಿಯಿಂದ ಒಂದು ಸನ್ಮಾನ ಇಟ್ಕೊಂಡಿರ್ತೀವಿ. ಅದಕ್ಕಾಗಿ ಕಲೆಗೆ ಪ್ರೆಸ್ ಕೇಳ್ತಾ ಇದ್ದೀವಿ. ಸರ್, ಥ್ಯಾಂಕ್ ಯು. మాట్లాడండి. మన అమరాపురం సార్ సబ్ ఇన్స్పెక్టర్ సార్ మాట్లాడతారు. ఈ ఆల్దపల్లి గ్రామ ప్రజలకు ముఖ్యంగా నా యొక్క నమస్కారాలు. మరియు ఈ వేదిక పైన ఇలాంటి వేదిక పైన మొట్టమొదటిసారిగా నేను సన్మానం చేయించుకోవడం జరుగుతుంది. అది నా అదృష్టమని భావిస్తున్నాను. గ్రామ ప్రజలందరూ నిన్న డ్రామా కూడా చక్కగా ఆలకించి ఎటువంటి అభ్యంతరాలు లేకుండా మాకు పని లేకుండా ముగించినారు. అదేవిధంగా ఈరోజు కూడా ముగించి రేపు మర్నాడు కార్యక్రమాన్ని మీరు దిగ్విజయంగా నిర్వహించి మీ బంధుమిత్రులతో సంతోషాలతో ఈ యొక్క జాతర ఉత్సవాన్ని ఆనందంగా గడుపుకుంటారని కోరుకుంటూ మాకు ఎటువంటి ఇబ్బంది లేకుండా మా యొక్క పని లేకుండా మీరు ఈ యొక్క జాతర కార్యక్రమాన్ని ముగిస్తే అంతకంటే మీకందరికీ కృతజ్ఞత ఈరోజే తెలుపుకుంటున్నాను. కాబట్టి గ్రామ ప్రజలందరికీ మరోసారి మా యొక్క అమలాపురం పోలీస్ స్టేషన్ తరఫున అందరికీ ధన్యవాదాలు తెలుపుకుంటూ ఈ సన్మానం చేసినటువంటి ఈ యొక్క జాతర పెద్దలకు గ్రామ ప్రజలకు అందరికీ నా నమస్కారాలు తెలియజేసుకుంటున్నాను. మన ఏఎస్ఆర్ ఆంజనేయ సార్ మాట్లాడాల్సిందిగా కోరుతున్నాను. ఆల్దపల్లి గ్రామ ప్రజలకు, ముఖ్యంగా కళాకారులకు, గ్రామ పెద్దలకు, ఇక్కడ సంగీత విద్వాంసులందరికీ కూడా నా కళాభివందనాలు. మా ఎస్ఎస్ఆర్ ముఖ్యంగా జరగబోయే కార్యక్రమాల గురించి బాగా చెప్పడం జరిగింది. నిన్న ఒక డ్రామా జరిగింది, ఈరోజు బాగా డ్రామా జరిగింది. చాలా సంతోషము. ప్రజలందరూ కూడా చాలా అద్భుతంగా ఈ పండుగ సందర్భంగా, ఈ జాతర సందర్భంగా చాలా అద్భుతంగా ఆలకిస్తున్నారు. అదేవిధంగా మనకు ముఖ్యంగా రేపు మొన్నడు కూడా చాలా ముఖ్యమైన ఈ జాతరలో భాగంగా జరుగుతాయి. అవే పండుగలు కూడా మీరు శాంతియుతంగా ఎలాంటి గొడవలు లేకుండా ఈ కరియమ్మ మహాతల్లి కరియమ్మ జాతర సందర్భంగా ఏదైనా చిన్న చిన్న పొరపాట్లున్నా కూడా మీరందరూ సఖ్యత ఓపికతో ఈ కార్యక్రమాన్ని దిగ్విజయంగా చేస్తారని కోరుకుంటూ సెలవు తీసుకుంటున్నాం. మా సార్ ఎట్లా ఒక కొద్దిగా పాడతారు. ఇక్కడ ప్రముఖ సంగీత విద్వాంసులు ఉన్నారు. మేము తెలుగు పద్యం పాడతాను. తెలుగు పద్యం. భావ ధనుంజయ నీవెంత వెదివాడవయ్యా, ఆలము చేయనేనని యథార్థము పలికిది సుమ్మి, ఇటి గోపాలుని నన్ను గోరితివి, బడన పండితులు అగ్ని తేజులు తాళధనుధరు బహుశత ప్రమితులు యదు సింహులందరినీ పాలుగా గైకొని కృపాలుడు నీవో పాలుడవైతివి అర్జునా.
ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳಲ್ಲಿ ಏನೆಂದು ಕೇಳಿದೆಯೋ ನಿನ್ನ ಅಪರಾಧಗಳು ಅಖಂಡ. ರಾಜಾಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದೂತ ಕೇಳಿದನ್ನು ಮರೆತೆಯ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಪತ್ನಿಯನ್ನು ಅಪಮಾನಗೊಳಿಸಿದಾಗ ನೀನು ಮಾಡಿದ ವಾಚ್ಯಾಪರಾಧವು ನಿನ್ನನ್ನು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸಿದೆಂಬುದನ್ನು ನೆನಪಿದೆ. ಸದ್ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗಣ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ಪುರಾಣವಾದ ಅರಿವಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಸ್ಪರ್ಶ, ಸರ್ಪಬಂಧನ ಇವೆಲ್ಲವನ್ನೂ ಮರೆದೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಈ ದಿವಸ ಹೇಗೆ ಸಹಿಸಬಲ್ಲೆ? ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯ ದೊರಕಿದರೆ ದ್ರೋಹ ಚಿಂತನೆಗಾಗಿ ಎದುರತಕ್ಕವರಲ್ಲ. ನಾವು ಇಲ್ಲೊಂದು ಕ್ಷಣವನ್ನು ನಿಲ್ಲಲಾರದು. ಬಾಣ ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡಿ ಹೋಗೋಣ.
ಸುರರಜರೇ, ಕುಮಾರನಲ್ಲಿ ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಆಜ್ಞೆ ಮಾತಾ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು. ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನೀತನು ದುರಾಚಾರಿಯಾದ ದುರ್ಯೋಧನನ ಕೈಯಲ್ಲಿ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಮತ್ತು ಶ್ರೀಕೃಷ್ಣ ಮಾತಿನಂತೆ ನಡೆಯುವುದರಿಂದ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ದಾರಿಯು ನಿರಾಪದವಾಗುವುದು. ನಾನು ಪುತ್ರ ಮಾತೆಯ ನನ್ನೊಂದಿಗೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ತಲುಪಿರುವೆ. ನಿನ್ನ ಕಲ್ಯಾಣವೇ
ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿಟ್ಟರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳಿದೆ, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಡು. ಅಮ್ಮ ಪುನಃ ಅದೇ ಮಾತು, ಅದೇ ಹಾಡು. ಈ ನಿನ್ನ ಮಗ ದುರ್ಯಾದವನು ನಿರತ್ರನಾಗುವುದಿಲ್ಲ ತಾಯಿ, ನಿರತ್ರನಾಗುವುದಿಲ್ಲ. ರಂಗದಲ್ಲಿ ಕಾದಾಡಲಿ ಅಮ್ಮ. ಮನುಷ್ಯನಿಗೆ ಸಮಯದಲ್ಲಿ ಹತಭಾಗ್ಯ ಕುಮಾರ ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವುದ ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಸಂಘದ ಕುರುಕುಲವು ನಾಶವಾಗುವುದು. ಅಂಧಪಿತನ ಶೋಕ ಸಾಗರದಲ್ಲಿ ಮುಳುಗುವರು. ನಾನು ಮಾತ್ರ ನಿನ್ನ ಗತಿಗಳಾಗಿ ಹೇಳುತ್ತ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾದ್ರೆ ಪರಮಾತ್ಮ ಈ ಗಾಂಧಾರಿ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿದೇವ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜಧರ್ಮಕ್ಕೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ರಾಜೇಂದ್ರ, ಈಗಲಾದ್ರೂ ಹೇಳು, ಲಜ್ಜಾಸ್ಪದವಾದ ಈ ತಾಟಸ್ಥ್ಯವನ್ನು ತೆಗೆಸು. ಕುಮಾರನನ್ನು ದೂರ ತ್ಯಾಗ ಮಾಡಿರುವುದಾಗಿ ರಾಜ್ಯದಲ್ಲೆಲ್ಲ ಉದ್ಘೋಷಿಸಲ್ಪಡಲಿ. ವಾಸುದೇವ, ಸಜ್ಜನರಿಂದ ಪರಿಕಷ್ಟವಾದ ಆಕಾಶ ಭೂಮಿಗಳ ಅರಿವಂತ
ಚಿಂತವಾಗಿ ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ದುರ್ಯೋಧನನಿಗೆ ಎದುರು ನಾನು ಇಲ್ಲಿಂದ ಪಲಾಯನ ಮಾಡೇ ಇಲ್ಲ. ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಚರಿಸಿದ ಈ ದುಷ್ಟನು ದರ್ಪಾಂಗ ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರುಗಡೆ ರಾಜಮಾತಿ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಇದರೊಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯಗಳೇ ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕೋಟಿ ಕೋಟಿ ದುರ್ಯೋಧನರು ಗದಾಪ್ರಾಣರಾಗಿ ಈ ಮಣ್ಣಿನಲ್ಲಿರುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲಿ ತಾಯಿ. ಭಯವಲ್ಲ ಪ್ರಭು, ದಾನವ ವಿಜಯದ ಪತಿಗೆ ಶತ್ರುಗಳ ಭಯ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಗಿ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪತ್ರನ ಕೈಯಿಂದ. ಹೌದು ಪ್ರಭು, ನೀನು ಭಕ್ತ ಪರಾಧೀನನಲ್ಲದೆ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನ ಈ ಚರಣಗಳನ್ನು ಮತ್ತು ದೇವರನ್ನು ಸಾರವನ್ನು ತ್ಯಾಗ ಮಾಡು. ಏನು ತಾಯಿ, ನಿನ್ನ ಅಭಿಷ್ಟದಂತೆ ನಾನು ಇಲ್ಲಿಂದ ಹೇಡಿಯಂತೆ ಓಡುವೆನು. ಆದರೆ ಯಾವ ಮಹತ್ತರ ಆಶೋತ್ತರದಿಂದ ನಾನು ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವೆಂದು ಆರಂಭಿಸಲು ಬಂದರು. ಆದರೆ ಅವನ ಅನತ್ಯವು ನನ್ನ ಗೆಳೆತನದ ವರದಾಸ್ತ್ರವನ್ನು ಕೊಯ್ರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿದೆ. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ಕುತ್ತಿ ರೆಕ್ಕೆಗಳು ಕುತ್ತಿ ಹಾರುವ ಮೊದಲೇ ಎದ್ದು ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ತಾಯಿ, ಇಂದು ನಿನ್ನ ಸಲುವಾಗಿ ನಾನು ಬೇಡಿಯಂತೆ ನನಗೆ ತಮ್ಮ
ಚಿತೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ಇದು ನಿನ್ನಿಂದ ಆಗುವುದಿಲ್ಲ. ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಫಲವಿಲ್ಲ. ಕಾತ್ತಿರಬೇಕು. ಅದನ್ನು ಕಾಲಿಗಾಗಿ ಕೈ ನೀಡಿದಂತೆ, ಭೂಮಂಡಲವನ್ನು ತಲೆಯ ಮೇಲೆತ್ತಲು ಪ್ರಯತ್ನಿಸಿದಂತೆ ನಿನ್ನ ಸರ್ವನಾಶಕ್ಕೆ ನೀನೇ ಬಲಿಯಾದ.
ನಮ್ಮ ಅಂಗರಾಜ ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕೊಂಚ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿರಲಿಲ್ಲ. ದುರ್ಯೋಧನ ನೀವೆಲ್ಲವನ್ನು ಕೇಳಿದರು, ಕೇಳದಂತೆ ಸುಮ್ಮನಿದ್ದನು ಕರ್ಣ. ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಗೊತ್ತೇ. ದೇಹದಲ್ಲಿ ವಂಚನೆಯೇ ಶಕುನಿ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಶಕುನಿ, ಏನು ನಡೆಯಿತು? ಮೊರೆ ಮಾತಿದೆ, ಹೇಳು. ಕೃಷ್ಣನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದನು. ದುರ್ಯೋಧನ ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣರು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಾಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಮಂತನಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮರು ಗುರು ಪಿತಾಮಹನು ಏನು ಹೇಳಿದನು? ಕರ್ಣ ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯ ಆಸೆ ಭಂಗವಾಯಿತೆ. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯವನ್ನು ಆಶೆಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ತಿಳಿಸುವಂತೆ ಮಾಡುವುದು ಯಾರು? ಕರ್ಣ, ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮರು ಆ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದ್ದಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೋ ಏನೆಂದು ದುರ್ಯೋಧನನ ಸಂದೇಹ. ಕರ್ಣ, ಸಂದೇಹ? ಗುರುಕುಲದ ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದೆ ಹೊರತು ಸೇನಾಧಿಪತ್ಯವನ್ನು ನಿನಗೆ ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣ ಭೀಷ್ಮ. ಯಾರಾದರೂ ಆಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ರುಚೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಕರ್ಣ, ಯಾರ್ಯಾರು ಮಾತನಾಡಿದರು? ಕರ್ಣ, ಆಹಾ, ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೆ ಯತ್ನವಿಲ್ಲ. ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯ ಸ್ವಾಮಿ ಭಕ್ತಿ ಎಲ್ಲಿಯದೆಂದು ನಿಂದಿಸಿದರೋ ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಣವನ್ನೆಲ್ಲವಲ್ಲ ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನೆ. ಶಕುನಿ, ಈ ಅವಮಾನವನ್ನು ನಾನು ಎಷ್ಟು ದಿನ ಸಹಿಸಿದೆ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಆಡುವುದು ದೋಷವೆಂದು ಬರುತ್ತಿರಲಿಲ್ಲ. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಳಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ ಯಾವ ಪಾಪಕ್ಕಾಗಿ ನನ್ನ ಸೂತ ಕುಲಕ್ಕೆ ತಳ್ಳಿದೆ? ಆ ದಿನಗಳು ಕಳೆದವು. ತಿಳಿವು ಮೂಡಿ ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವ ಎಂದು ತಿಳಿದು ನನ್ನ ಮಾನಗಳನ್ನು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನೊಂದು ಅಂಗದೇಶದ ಅರಸ, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಆರ್ಯರು ಈ ಸ್ವತಲ್ಪದ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ. ಶಕುನಿ, ಸ್ಥಿರಕರಣ ದುರ್ಯೋಧನಿಂದ ಅವಜ್ಯ ಸ್ನೇಹವನ್ನು ನಿರಾಕರಿಸಿದ್ದರ ಪ್ರತೀಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತವಾಗುವವರೆಗೂ ಶಾಸ್ತ್ರದಾನ ಮಾಡುವುದಿಲ್ಲವೆಂದು ನೀನು ಶಪಥ ಮಾಡೋ. ಕೌರವರಿಗೆ ತಿಳಿಯಲಿ ಕರ್ಣನ ಅಷ್ಟ ಕೌಶಲ್ಯದ ಅಭಾವವು ಎಂತ ಅನಂತಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಇರುವುದೇ ನನ್ನಿಂದ ಆಗದು. ಶಕುನಿ, ಬೇರೆ ಉಪಾಯವಿಲ್ಲ ಅಂಗಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ
ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರದಾನ ಮಾಡು. ಏಕೆಂದರೆ ದ್ರೋಣಶೈಲಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನ ತಟಸ್ಥ ಭಾವವನ್ನು ವಹಿಸುವ ಕಾರಣ ದುರ್ಯೋಧನಿಗೆ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರವನ್ನು ತೊಡುವುದಿಲ್ಲ. ಇದೇ ಎನ್ನ ಶಪಥ. ಇದೇ ಎನ್ನ ಶಪಥ. ನಿಲ್ಲು ಕರ್ಣ, ನಾನು ಎಲ್ಲೆಲ್ಲೋ ಹುಡುಕಿದ್ದೇನೆ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದ್ದೇನೆ. ಒಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಗ. ನಾನು ಇಲ್ಲಿ ನಿಲ್ಲುವ ಪ್ರವೃತ್ತಿ ಒಂದು ಕ್ಷಣವೂ ಇಲ್ಲ. ನೋಡುವೆ ಆಗ ಶಪಥವೇನೆಂದು ನೀನೇ ತಿಳಿಯುವೆ. ನಿಲ್ಲು ಕಣ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಆರ್ಯರ ಪಲ್ಲವಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕರ್ಣನಿಗೆ ಸಂತೋಷದ ಸುದ್ದಿ ಎಲ್ಲಿರುವುದು? ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿದೆ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯದಕ್ಷನನ್ನಾಗಿ ಮಾಡಬೇಕೆಂದು ನಾನು ನಿರ್ಣಯಿಸಿದೆ. ಅದನ್ನು ತಿಳಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೇನಾಧಿಪತ್ಯ ಕೌರವೇಶ್ವರ. ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದಲ್ಲ, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವೆಂದು ಯೋಚಿಸಿದಿ. ಮಾರ್ಗ ವಿಜಯದ ಭೀಷ್ಮನು, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶೈಲ್ಯ, ಕೃತವರ್ಮ ಇವರ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತಕಲದಲ್ಲಿ ಹುಟ್ಟಿದ ಕರ್ಣನಿಗೆ ಕುಲಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿ ಎಂತಹ ಅನರ್ಥಕ ಎಂಬುದನ್ನು ಮರೆಯಬೇಡ. ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವ ಪಕ್ಷಪತಿಗಳು. ಇವರ ಅಸಮಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂದೆಗೆಯುವುದಿಲ್ಲ. ಅಲ್ಲದೆ ಭೀಷ್ಮನು ಪರಾಜಿತನಾದರೇನೋ ತಾನು ಅಸ್ತ್ರದಾನ ಮಾಡುವುದಿಲ್ಲೆಂದು ಕರ್ಣನು ನಿಷ್ಕರವಾಗಿ ಶಪಥ ಮಾಡಿದನು. ನೀನೀಗ ಅವನಿಗೆ ಸೇನಾಧಿಪತಿಯನ್ನು ಒಪ್ಪಿಸಿದರೆ ಶಪಥವನ್ನು ಮೀರಿ ಅವನು ಅದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನಿಧಾನವು ಯೋಚಿಸು ಕುರ್ರಾಜ. ನಿಜ ಶಕ್ತಿ. ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯೋತ್ತಮ ಸಂಗೀತವಾಗಿದೆ. ಈಗಲೇ ಹೋಗಿ ಕುರುಪಿತ ಮಹಾನನ್ನು ನೋಡು. ಹಾಗೆ ನಾವು ಮಾಡುವೆನು. ನಡಿ ಹೋಗುವ.
కరుణిసుదేవా
ಪಾಂಚಾಲಿ, ಈ ವೇಳೆಗೆ ಈ ರೀತಿ ಚಿಂತಾಮಗ್ನನಾಗಿ ನಿಂತಿರೋಳಲ್ಲ, ಏನಾಯ್ತು? ನಿಷ್ಕಾರಣವಾಗಿ ಅಳುತ್ತಿವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತೇನೆ. ದ್ರೌಪದಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೆ ಪುರುಷರು, ನಿಮ್ಮನ್ನಾರಾದರೂ ದುರ್ವಾಸನೆ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡಬೇಕು. ಆದರೆ ಈ ಸ್ತ್ರೀಯರ ವಿಚಾರವಾದ ಅಲ್ಲ ವಸ್ತುಗಳಿಗಾಗಿ ಅವಳು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೋನ ರಕ್ಷಿಸಿಕೊಳ್ಳಲು ಅವಳಿಗೆ ಪರನಾಶಯ ಬೇಕೇ ಬೇಕು. ಇಂತಹ ಪರಾಧೀನ ಸ್ತ್ರೀ ಯಾಕೆ ಏತಕ್ಕಾಗಿ ಸೃಷ್ಟಿ ಮಾಡಿದ್ದೀವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರು ಪರಾಧೀನತೆಯು ನಮ್ಮ ಸಮಾಜದ ನೇಮ. ಭಗವಂತ ಸ್ವರೂಪರಾದ ಋಷಿಗಳಾಗ್ಲಿ ಪತ್ನಿಗೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆನೆ ಮರುಷಗಳೇ ಆಜ್ಞೆ ಮಾಡಿದ್ರಲ್ಲವೇನು? ಪ್ರಾಣೇಶ್ವರ, ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಲ್ಲಿಸಿದಾರೆ. ಸ್ವಾಮಿ, ಈ ನಿಂದೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ ಪ್ರಿಯತಮೆ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧವ ಶ್ರಮಿಸುವಂತೆ ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಂಡಿಲ್ಲವೆ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ತಿಳಿಸಬರದಿನ ಮಾತು. ತಿಳಿಸುವೆ, ಆದರೆ ಇಂದಾಗೋ ಪ್ರಯೋಜನವಾದರೇನು? ಎಷ್ಟೇ ಆದರೂ ಅದು ಇಂದಿನ ಮಾತು. ನಾನು ಈಗ ಯಾರು ಆಜ್ಞಾಧಾರಕನಲ್ಲ. ನಂದಿನಿಯ ಕೇಳು, ನಂದಿನಿಯ ಕೇಳು, ಕೌರವರು ಹೊರಗಿಳಿದರೆ ಕೇಳುವೆನು ಕುಲಗಿರಿಗಳನ್ನ.
ಇಂದು ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನ ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡೆಂಸರಿ ದೂತನ್ನು ಕಳಿಸಿರುವರು, ಇನ್ನೇನು ಸಂಧಿ ಆಗಬಹುದಷ್ಟೇ. ಆಗಲಾದರೂ ಈ ಬಿಚ್ಚಿದ ಕೇಶರಾಶಿಯನ್ನು ಬಿಡುಗಟ್ಟಿಸಿದ ಪರಿಹಾಸ ಮಾಡಿ ಸ್ವಾಮಿ. ದುರ್ಯೋಧನ ನಡೆದ ಪುನಃ ಸಂಧಿಗೆ ಪ್ರಯತ್ನ. ಓ ರಾಜರ ಕಾಲು ನನ್ನ ನಿಶ್ಚಯವಾಗಿರುವುದು. ಯಾರು ರಾಯಭರಕ್ಕೆ ಹೋಗಿರುವರು? ಮತ್ತಿನ್ನಾರು ನಮ್ಮಣ್ಣನಾಡು ಶ್ರೀಕೃಷ್ಣ ಪರಮಾತ್ಮನಲ್ಲೇ. ಗೋಪಯಾಂಗಣ್ಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯನ್ನು ಇಂಥವನ್ನು ಬರೆಯೋದು ಸಾಗವೇ? ಅರ್ಜುನನು ಜೋರಿಗಿಂದ ಬಂದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೇನೆ. ಪಾಂಚಾಲಿ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೊಂದು? ಎಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಚಿನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ? ಚಮತ್ಕಾರವರು ಬಾಬು ಪಾಂಚಾಲಿ, ನೀನು ನಮ್ಮ ಸಂಕಟ ಕದನ ಮಾಡುವುದರಲ್ಲಿಯೂ ನಿನ್ನ ಚತುರತೆ ಮುಗಿಸಿದೆ ಎಂದು ತಿಳಿದಿದೆ. ನೆನಪಿದೆಯೇನು? ಇಂದೊಂದು ದಿನ ಈ ನನ್ನ ಮೆಚ್ಚಿನ ಕೇಶರಾಶನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಮತ್ತು ನೀವು ಇನ್ನು ಏನು ಹೇಳ್ತಿರಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ನಾನಲ್ಲ. ಹಾ 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 ಪ್ರಾಣೇಶ್ವರ, ಸಾವಧಾನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಎಚ್ಚರೇನಾಯಿತು? ಎಷ್ಟೇ ಆದರೂ ತಾವು ತಮ್ಮ ಅಂದನ ಆಜ್ಞೆ ವಿನಃ ನನ್ನನ್ನು ಕೆರಳಿಸಬಲ್ಲ ಪಂಚಾಲಿ. ನಾನು ಈಗ ಯಾರು ದೊರಕನಲ್ಲ. ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಹತ್ತದಿಂದ ನಡೆಸಿದ್ದೇನೆ.
ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಯೇ ಕಾರಣಕ್ಕಿರುವ ಅರ್ಜುನ. ಶ್ರೀಕೃಷ್ಣರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರೇ ಇದ್ದಕ್ಕಿಂತ ಈ ನನ್ನ ಸಹೋದರ ಕೋಪವನ್ನು ಶಮಿಸಲು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇತಮ್ಮ? ಸಮಾಚಾರ ಅಣ್ಣನ ಯಾಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲ ನೀನು? ಸಮಯಕ್ಕೆ ಸರಿಯಾಗಿ ಬನ್ನಿ. ನನಗೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ಹೇಳಬೇಕಂತ ಇದ್ದೀನಿ. ಅದನ್ನು ಈಗಲೇ ನಿಮ್ಮಿಬ್ಬರ ಸಮಸ್ಯೆಗಳು ಹೇಳಿ ಬಿಡುವೆನು. ಹೇಳು. ಶಾಂತಿ ಶಾಂತಿ ಎನ್ನುತ್ತ ರಾಜಕೋಶವ ಕಳೆದೆ. ಶಾಂತಿ ಶಾಂತಿ ಎನ್ನುತ್ತ ಶಾಂತಿ ಶಾಂತಿ ಎನ್ನುತ್ತ ಸುಧಿ ದ್ರೌಪದಿಯ ಶಿರಯಂ ಶನವೇದ ಎಲ್ಲ ತೊಡೆದು ನಿಲ್ಲಿಸಿದೆ. ಶಾಂತಿ ಶಾಂತಿ ಎನ್ನುತ್ತ ಕುಳಿತಿ ತೊಡೆ ಕೌರವೇಂದ್ರನ ಉಪಚಲಕ್ಕೆ ಉಳಿದವಲ್ಲವೇ ಅದೇನ
ಪಾಂಡವರು ಸುಮ್ಮನಿರಬಹುದು. ಆದರೆ ಈ ದೇಶ ವೃತ್ತಿ ಪಾಂಡವರ ಮನೆಯಲ್ಲಿ ಸಂಜೆ ಯಾಚನೆ ಮಾಡಲು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಆ ಅಪಮಾನವು ನಿನಗೆ ಸಹಿಯಾಗಿ ಕಾಣಬಹುದು. ಇನ್ನೊಂದು ಗಳಿಗೆಯನ್ನು ನಾನು ನನ್ನನ್ನು ಸಹಿಸಲಾರೆ. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನು ಸಹಾಯವನ್ನಾಗಲಿ ಏನು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಗದೆ ಈ ಎರಡೇ ಸಾಕು ಕುಲವನ್ನು ನಾಶ ಮಾಡಬಲ್ಲೆನು. ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪ ಮಾಡುತ್ತೀನಿ. ನಾನು ನನಗೆ ತೋರಿದ್ದನ್ನು ನಾನು ಮಾಡಿಬಿಡುವೆ. ಇಲ್ಲು ಪ್ರಿಯಸೋದರ, ನಿನ್ನ ಗೋಪಾಲತೆ ವಶವನ್ನು ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಕೋಪ ಮಾಡಬೇಡ. ಧರ್ಮದವರು ನಮಗಿಂತ ಹಿರಿಯವನು. ಆತನ ವಿರುದ್ಧಕ್ಕಾಗಿ ಯುದ್ಧವನ್ನು ಪ್ರಾರಂಭಿಸೋದು ನಮಗೆ ಅನುಚಿತ. ಪಾಂಚಾಲಿ ಏನು ಹೇಳಿವೆ? ಪ್ರಾಣೇಶ್ವರ, ಧರ್ಮ ಅಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ಇದ್ದದಂತೆ ಶಾಂತಿರಕ್ಷಣವು ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಲಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ಸಂಧಿಗೆ ಸಲ್ಲುವ ಪ್ರಯತ್ನ ಮಾಡಿದರು. ರಾಜೇಂದ್ರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದೆ. ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡುವುದೇ ನನ್ನ ಚಿಂತೆಯು. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಏನೇ ಕೋಲಾಹಲ, ಏನೇ ಕೋಲಾಹಲ. ನಾನು ತಡೆಯಲಾರನು ಶ್ರೀಮತಿ. ನಾನು ಹೊರಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನೇ ನೋಡಿ ನಡುತ್ತಾ ಇತ್ತ ಕಡೆ ಬರುತ್ತಿರುವುದು.
ವಿಶೇಷಾಲಿಗಳಾಗಿ ಪಾಂಡುಪುತ್ರರೇ. ಅಣ್ಣ ಘನಶ್ಯಾಮ ಸುಂದರ ಚಿರಪ್ರೇಮ
ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ವಿಧ ವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಗೆ ಸ್ವಾಗತಿಸಿ ವಿಧ ವಿಧವಾಗಿ ಸನ್ಮಾನಿಸಿದನು. ಸ್ವಾಮಿ, ಸಂಧ್ಯಾ ವಿಚಾರ ನಡೆಯಿತು. ಕೆಲಸವಿಲ್ಲ, ಅವನು ಪ್ರಾಣೇಶ್ವರ, ಸ್ವಲ್ಪ ತಡೆ, ನಮ್ಮಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯಲಾಗಿ ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾಡಿನ ತಡೆಯಲಾರ ರುಕ್ಮಿಣಿಪತಿ, ಈ ಸಮಸ್ತ ಮಾತುಗಳು ನನಗೆ ಒಪ್ಪದು. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತು. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ಕಲಿತು ನಿನ್ನ ಅಭಿಮತವು. ಅಜ್ಞಾತ ವಾಸನ ಬದಿಂದ ಅರ್ಜುನನು ಬಳೆ ತೊಟ್ಟನು. ಆದರೆ ಈಗ ಈ ಹೆಸರಿನಲ್ಲಿ ನಮಗೂ ಬಳೆ ತೊಡಿಸಲು ಅವರಿಸುತ್ತಿರುವೆಯಾ? ಯಾದವ ಅಗ್ನಿ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಅವಕಾಶ ಬೇಕೆ? ಸಾವಧಾನದಿಂದ ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ್ಯ ಶೂನ್ಯವಾದೊಡನೆ ಸಣ್ಣ ಭೀಮರಿಗೆ ಎಂತ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಇನ್ನು ನನಗೆ ಈ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆ ಆಯಿತು. ಅದನ್ನು ಸಾಧಿಸಿಬಿಟ್ಟೆ ಕೃಷ್ಣ. ಏನು ನಾನು ಹೊರಡುವೆನು? ಸಹೋದರರೇ, ನಿಮ್ಮ ಅಪೂರಿಸಿದ ಬಲಗಳನ್ನು ನೀವೇ ಬಿಡಿಸಿ. ಭೀಮನ ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನಿರಾಶರಾಗಬೇಡ. ಭೀಮನು ಬದುಕಿದರೆ ಬದುಕಿದರೆ ನಿನ್ನ ಸೇರನ್ನು ತೀರಿಸುವೆ. ನೀನು ನಿಜವಾಗಿಯೂ ಹಿಡಂಬಾಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಡುವುದು ತಾನೇ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ಕೊಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಬಂದಿರುವುದು. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿದ್ದಾನೆ. ಅದರ ಉದ್ದೇಶವು ಸಂಧಿಯಲ್ಲ ಅಂತ. ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಎಲ್ಲ ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಅದು ಅವಲಿ ಈ ಪರಮಾಸವೇಕೆ ಕೃಷ್ಣ? ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಾಗುವುದು ಭೀಮ. ನಿನ್ನ ಈ ಗದೆಯನ್ನು ಸ್ವಲ್ಪ ದೂರವಾಗಿಡು. ಈಗ ಪಾರ್ಶ್ವದಲ್ಲಿ ಈ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಕೇಳಿದೆನು. ಇದು
ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳಲು ಹೇಗಲಾದರೂ ಹೇಳು. ಕೋಪ ಮಾಡೋದಿಲ್ಲ ಅಷ್ಟೇ ತಾನೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಖಂಡೆಯ. ನಿನ್ನ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ಲಭಿಸಿರುವುದು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ದೇನಣ್ಣ, ಪರಿಹಾಸವನ್ನು ಮಾಡುತ್ತಿರುವೆಯಾ? ಶತ್ರುಗಳ ಹೆಡೆಮುರಿಯನ್ನು ಬಿಡಿಸಿದ್ರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ಗಂಡನ ಕೈಗಳನ್ನು ಕಟ್ಟುವುದು ಬರುವುದೋ ಇಲ್ಲವೋ ನೋಡು. ಭೀಮಾ, ಸಂದೇಶವನ್ನು ಕೇಳುವ ಇಚ್ಛೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಭೀಮ, ಯಾಜ್ಞಸೇನಿ, ಅರ್ಜುನ, ಧರ್ಮನಂದನ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ದಿನ ಭೀಮನನ್ನು ಬಂಧಿಸಿರುವ ಹಗ್ಗವು ನನ್ನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಎಳಿಸಿದರು. ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನ್ನು ನಡೆಸಿದನು. ಇಂತಹ ಸಾಹಸವು ಮತ್ತಿನ್ಯಾರಿಗೆ ತಾನೇ ಸಾಧ್ಯ? ನನ್ನ ಕೈಗಳನ್ನು ಬಿಡಿಸು. ಈ ನಿಜ ಹಗ್ಗದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಬಿಟ್ಟಿತು. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಮ್ಮ ಪ್ರಿಯ ಬಂಧುವಾದ ಯೋಧವಾದಿಯು ಪಾಂಡವರ ರಾಯಭಾರನ್ನು ಕುಂದಿ ಕೌರವರು ಈ ರೀತಿ ಅಪಮಾನವು ಮಾಡಿದರೆ ಅಗ್ರಜ ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಅಪೇಕ್ಷಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸರಾದರೆ ಅದು ರಣಾಂಗಣದಂತೆ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರೆಯುವುದು. ಈ ಸಂದೇಶಕ್ಕೆ ನಮಗೆ ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀವು ತಿಳಿದಿರುವೆ, ನಾನು ಈ ಯುದ್ಧವನ್ನು ಯಾವಾಗ ಅಪೇಕ್ಷೆ ಪಟ್ಟವಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದರು. ನನ್ನ ಕೈಗಳನ್ನು ಬಿಚ್ಚು. ಬೇಡ, ನೋನೇ ಬಿಚ್ಚಿಕೊಳ್ಳುವನು. ಎಲ್ಲರೂ ಕಲಿ. ಈ ದುರ್ಯೋಧನ ಅಡ್ಡಲಗದಲ್ಲಿ ದುರ್ದೈವವು ಕೌರವರ ಪರಾಮದಿಯನ್ನು ಮುಟ್ಟಿದಾಗ ದುಶ್ವಾಸನ ಅಪಮಾನವಾಗುವುದು. ಕಣ್ಣಿರಿಡಿತ ಮುಕ್ತ ಕೇಸರಿಯನಾಗಿ ಪಾಂಡವರ ಅಪಕೀರ್ತಿಯನ್ನು ರೂಪಗೊಂಡಂತೆ ನಿಂತಿದ್ದನು.